ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಂಧ್ಯಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಫಸ್ಟ್ನೇ ಸ್ಟಿಚ್ ಲಾಕ್ ಸ್ಟಿಚ್ ಹೇಳ್ಕೊಡ್ತಿದ್ದೀನಿ. ಅದಕ್ಕೆ ಈ ಥರ ಲೇಸಾರು ತಗೋಬೋದು ಅಥವಾ ಸೀರೆಗೆ ಫಾಲ್ ಆಗ್ತಾರಲ್ಲ ಆ ಥರನಾದ್ರು ತಗೋಬೋದು ಕಲಿಯೋದಕ್ಕೆ. ನಾನು ಈ ಥರ ಒಂದು ಲೇಸ್ ತೊಗೊಂಡಿದ್ದೀನಿ ಮತ್ತು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. 10.075 mm ನೀಡಲ್ ನಂಬರ್, ತುಲಿಪ್ ಜಪಾನ್ ಬ್ರ್ಯಾಂಡು. 10.075 mm ನೀಡಲ್ ತೊಗೊಂಡಿದ್ದೀನಿ. ನೆಕ್ಸ್ಟು 6 ಎಳೆ ದಾರ. ಅದು ಯಾವ ರೀತಿ 6 ಎಳೆ ದಾರ ತೊಗೋಬೇಕು ಅಂತ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಬನ್ನಿ. 6 ಎಳೆ ದಾರ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ಲೇಸ್ ತೊಗೊಂಡಿರ್ತೀರಲ್ಲ, ಆ ಲೇಸ್ಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ. ಹೀಗೆ ಹಾಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ. ಇದು ಲಾಕ್ ಸ್ಟಿಚ್ ಅಂತ ಹೇಳ್ತಾರೆ. ಈಗ ನೀಡಲ್ ಮೇಲೆ ದಾರ ತಂದು 2 ದಾರ ಇದೆಯಲ್ಲ, 2 ದಾರ ಒಂದು ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? ಅಲ್ಲಿ ನೋಡಿ, ಅಲ್ಲಿ ದಾರ ಇದೆಯಲ್ಲ, ಆ ಲಾಕ್ ಪಕ್ಕನೇ ನೀಡಲ್ ಹಾಕಿ ದಾರನ ಸುತ್ತಿ, ನೀಡಲ್ ಮೇಲೆ ದಾರನ ಸುತ್ತಕೊಂಡು, ಈಗ 2 ದಾರ ಆಗಿದೆ, 2 ದಾರ ಒಂದು ಮಾಡ್ಕೊಳ್ಳಿ. ಲಾಕ್ ಆಯಿತು. ಓಕೆ, ಅದೇ ಥರ ಕಂಬದ ಪಕ್ಕ ಲಾಕ್ ಪಕ್ಕನೇ ನೀಡಲ್ ಹಾಕಿ ನೀಡಲ್ ಮೇಲೆ ದಾರನ ತಂದು, ಇವಾಗ ನೀಡಲ್ ಮೇಲೆ 2 ದಾರ ಆಗಿದೆ, ಆ 2 ದಾರ ಒಂದು ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಳ್ಳಿ. ಲಾಕ್ ಆಯಿತು. ಇದೇ ಥರ ಅದ್ರ ಪಕ್ಕನೇ ಹೋಗಿ ನೀಡಲ್ ಹಾಕಿ ದಾರ ಅಂತಂದು 2 ದಾರ ಸೇರಿಸಿ ಲಾಕ್ ಮಾಡಿ. ಇಷ್ಟೇ ಫ್ರೆಂಡ್ಸ್. ಇದೇ ಥರ ನೀವು ಸೀರೆ ಫಾಲ್ ಆಗ್ತಾರಲ್ಲ, ಫಾಲ್ ಬರುತ್ತಲ್ಲ ಸೀರೆ ಫಾಲ್ಸು, ಆ ಫಾಲ್ಸಲ್ಲೂ ಪ್ರಾಕ್ಟೀಸ್ ಮಾಡ್ಕೊಬೋದು. ಸೇಮ್ ಈ ಥರ ಚಿಕ್ಕದಾಗಿ ಹಾಕೊಂಡು ಹೋಗ್ತಾ ಇದ್ರೆ ಇದೇ ಬೇಸಿಕ್ಕು. ನೀವು ಇದನ್ನು ಕಲ್ತ್ಕೊಂಡ್ಬಿಟ್ರೆ ಸೀರೆ ಕುಚ್ಚು ಹಾಕೋದಕ್ಕೆ ಆರಾಮಾಗಿ ಈಸಿಯಾಗಿ ಬರುತ್ತೆ. ಏನು ಮಹಾ ಕಷ್ಟ ಏನಿಲ್ಲ. ಆ ಥ್ರೆಡ್ ಇದೆಯಲ್ಲ, ಅದು ಥ್ರೆಡ್ ಪಕ್ಕ ನೀಡಲ್ ಹಾಕಿ ದಾರ ತಂದು 2 ದಾರ ಲಾಕ್ ಮಾಡೋದಷ್ಟೇ. ನೋಡಿ ಫ್ರೆಂಡ್ಸ್, ಈ ಥರ ಆಗುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಆ ಥರ ಬರುತ್ತೆ. ಕಲ್ತ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಈ ಥರ ಲೇಸಾರು ತಗೋಬೋದು, ಆ ಥರ ಯಾವ ಥರ ಸೀರೆ ಜಿಗ್ಜಾಗ್ ಮಾಡಿರೋ ಸೀರೆನಾರು ತಗೊಂಡು ಪ್ರಾಕ್ಟೀಸ್ ಮಾಡ್ಕೋಬೋದು. ಇಲ್ಲ ಸೀರೆ ಫಾಲಾರು ತಗೊಂಡು ಅದರಲ್ಲಿ ಪ್ರಾಕ್ಟೀಸ್ ಮಾಡೋದನ್ನ ಕಲೀರಿ. ಇದು ಬೇಸಿಕ್ ಲಾಕ್ ಸ್ಟಿಚ್ ಅಂತಾರೆ. ಈ ಥರ ಪಕ್ಕನೇ ಗ್ಯಾಪ್ ಕೊಡಬಾರ್ದು, ಪಕ್ಕನೇ ಹಾಕೊಂಡು ಹೋಗ್ಬೇಕು. ಆ ಥ್ರೆಡ್ ಇದೆಯಲ್ಲ, ಥ್ರೆಡ್ ಪಕ್ಕನೇ ಮತ್ತೆ ಹಾಕೊಂಡು ಹೋಗ್ಬೇಕು. ನೀಡಲ್ ಹಾಕಿ ದಾರ ಅಂತಂದು 2 ದಾರ ಲಾಕ್ ಮಾಡೋದು. ಈ ಲಾಕ್ ಸ್ಟಿಚ್ನ ಹೇಗೆ ಎಂಡ್ ಮಾಡೋದು ಅಂದರೆ, ಲಾಸ್ಟ್ ಎಂಡಲ್ಲಿ ಲಾಕ್ ಹಾಕಿರ್ತಾರಲ್ಲ, ಅದಾದಮೇಲೆ ಈ ಥರ 3 ಚೈನ್ ಹಾಕ್ಕೊಳ್ಳಿ. 1 2 1 3 ಅಥವಾ 4 ಚೈನ್ ಹಾಕ್ಕೊಂಡು ದಾರನ ಸ್ವಲ್ಪ ಎಳ್ಕೊಂಡು ಕಟ್ ಮಾಡಿಬಿಟ್ಟು ನೀಡಲಿಂದ ಎಳ್ಕೊಂಡ್ರೆ ಕಟ್ ಆಗುತ್ತೆ. ಆ ಉಳಿದಿರೋ ದಾರನ ಗಮ್ ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಹಿಂದೆ ಬ್ಯಾಕ್ ಸೈಡು. ಆ ಬ್ಯಾಕ್ ಸೈಡಿಗೆ ಫ್ಯಾಬ್ರಿಕ್ ಗ್ಲೂ ಬರುತ್ತಲ್ಲ, ಆ ಗ್ಲೂ ಹಾಕಿ ಗಮ್ ಹಾಕ್ಬಿಟ್ಟು ಪೇಸ್ಟ್ ಮಾಡಿ. ಇಷ್ಟೇ ಫ್ರೆಂಡ್ಸ್. ನೋಡಿ ಹೇಗೆ ಕಾಣ್ತಿದೆ. ಆದಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ನೀಟಾಗಿ ಹಾಕೋದಕ್ಕೆ ಬರುತ್ತೆ. ಇದೊಂದು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಹೊಸಬ್ರು ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.